ಗ್ರಾಮ ಪಂಚಾಯತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದ ಶಿರಗುಪ್ಪಿ ಗ್ರಾಮಸ್ಥರು. ಕಾಲ್ದಾರ ಐತ ಮ್ಯಾಗ ನಮ್ಮ ಕಾಲ್ದಾರ ಐತ ದಾರಿ ಕೊಡಬೇಕಂತ ಬಂದ ಸರ್ಕಾರ ಆದೇಶ. ಯಾರು ನೌಕರಿ ಮಾಡ್ಕೊಂಡು ಸಂಬಳ ತಗೊಂಡು ತಿನ್ನುವಂತ ಜನಗಳು ಯಾರು ಇಲ್ಲ. ನಾವು ಈಗ ಹೊಡೆದಾಟ ಆಕತಿ, ಹೊಡೆದಾಟ ಆಡೋದು ಬೇಡ ನಮ್ಮ ಕಡೆಯಿಂದ. ಅಧಿಕಾರಿಗಳು ಮಾಡದೇ ಇದ್ರಂತ ಒಂದು ಸಮಯದೊಳಗ ಉಗ್ರ ಹೋರಾಟವನ್ನ ಮಾಡುವುದು ನಮ್ಗೆ ಅನಿವಾರ್ಯ ಆಗ್ತೈತಿ. ಅವ್ರೇನ್ ಮಾಡ್ಕೊರ್ ದಮ್ ಇದ್ರ ಅಂತ ಅಂದಾರ ಅವ್ರು. ರೈತರ ಹೊಲಗಳಿಗೆ ತೆರಳಲು ಸರಿಯಾದ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ ಗ್ರಾಮಸ್ಥರು ಗ್ರಾಮ ಪಂಚಾಯತ್ಗೆ ಬೀಗ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ನಮ್ಮ ದಾರಿ, ನಮ್ಮ ದಾರಿ, ನಮ್ಮ ದಾರಿ. ಹೌದು, ಶಿರಗುಪ್ಪಿ ಗ್ರಾಮದ ರೈತರು ಕಳೆದ 106 ವರ್ಷಗಳಿಂದ ಉಮಚಗಿ ಹಾಗೂ ಕೋಳಿವಾಡ ರಸ್ತೆಯಲ್ಲಿನ ಹೊಲಗಳಲ್ಲಿ ಕೃಷಿ ಚಟುವಟಿಕೆ ನಡೆಸ್ತಾ ಬಂದಿದ್ದಾರೆ. ಇದೀಗ ಮುಂಗಾರು ಆಗಮನ ನಿರೀಕ್ಷೆಯಲ್ಲಿರುವ ರೈತರು ತಮ್ಮ ಹೊಲಗಳನ್ನು ಹದ ಮಾಡಿ ಇಡುವ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಇದೀಗ ಕೆಲವು ರೈತರು ಇನ್ನುಳಿದ ರೈತರಿಗೆ ತಮ್ಮ ಹೊಲದಲ್ಲಿ ಓಡಾಡಲು ಅವಕಾಶ ನೀಡದ ಕಾರಣ 106 ರೈತರು ಹೊಲಕ್ಕೆ ಸರಿಯಾದ ರಸ್ತೆ ನಿರ್ಮಿಸಿ ಕೊಡುವಂತೆ ಶಿರಗುಪ್ಪಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಈ ಸಮಸ್ಯೆ ಕುರಿತಾಗಿ ಗ್ರಾಮದ ರೈತರು ಜಮೀನಿನ ರೈತರೊಂದಿಗೆ ಮಾತುಕತೆ ನಡೆಸಿ ಓಡಾಡಲು ಅವಕಾಶ ಕಲ್ಪಿಸುವಂತೆ ತಿಳಿಸಿದ್ದಾರೆ. ಆದಾಗ್ಯೂ ಕೂಡ ಯಾವುದೇ ಪ್ರಯೋಜನ ಆಗದ ಕಾರಣ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಮಸ್ಯೆಯನ್ನ ಪರಿಹರಿಸಲು ತಿಳಿಸಿದ್ದಾರೆ. ಆದರೆ ಈವರೆಗೆ ಕೂಡ ಯಾವುದೇ ಪ್ರಯೋಜನವಾಗಿಲ್ವಂತೆ. ಹೀಗಾಗಿ ಅಧಿಕಾರಿಗಳು ತಮ್ಮ ಸಮಸ್ಯೆಯನ್ನ ಶೀಘ್ರ ಪರಿಹರಿಸಬೇಕು. ಇದು ಎಲ್ಲಾ ರೈತರು ಶಿರಗುಪ್ಪಿ ಉಮಚಿಗೆ ಎರಡನೇ ಅಡ್ರೆಸ್. ಯಾವಾಗ ಶಿರಗುಪ್ಪಿ ಉಮಚಿಗೆಲ್ಲೇ ರೈತರದ ಹೊಲಗಳು ಜಾಸ್ತಿ ಅದ. ಒಂದು 500 ಎಕರೆ, 1000 ಎಕರೆ ಅಲ್ಲೇ ಇರೋದು ಮೇಲ ಆದ ಕಾರಣ ಶಿರಗುಪ್ಪಿ ಉಮಚಿಗೆ ಎರಡನೇ ರಸ್ತೆಯನ್ನು ಅಲ್ಲಿ ಹೋದಂತ ರೈತರಿಗೆ ಮೇನ್ ಇದ್ದ ಹೊಲ ಅಂತ ಇರ್ಪಾಸ್ಗೌಡ, ಕಾಶಪ್ಪೂರ್ರು, ಆಮೇಲೆ ಕುರಟ್ಟಿಯರು, ಇವ್ರಿಬ್ರು ಮೇನ್ ಹೊಲ ಇದ್ದವ್ರು ಹರ್ಕತ್ ಮಾಡತಾರ. ಆಮೇಲೆ ಅವರು ಹದ್ಬಸ್ತ್ ಮಾಡಿದಾರ. ಹದ್ಬಸ್ತ್ನಿಂದ ಅದು ಸಾವಿರಾರು ವರ್ಷದ ಹಿಂದಿನ ರಸ್ತೆ ಅದ. ನಾವು ಅಂತೂ ಬಂದ್ ನಮ್ಗೆ 40 ವರ್ಷದ ಗುರುತು. ಆ ಸಾವಿರ ರಸ್ತೆ ಈಗ ದಾರಿ ಕೊಡ್ರಿ ಅಂತಂದ್ರೆ ಈಗ ಹರ್ಕತ್ ಮಾಡಕತ್ ಬಿಟ್ರ. ಒಬ್ರು ದಾರಿ ನನ್ ಹೊಲ ಇಲ್ಲಿ ಬರ್ತದಂತಾರ, ಅವ್ರು ನಮ್ ಹೊಲ ಬರೋದಂತ ನಿಕ್ಕಿ ಅವ್ರಿಗೆ ಬರ್ತೈತಿ. ಆದ್ರೆ ಅಲ್ಲಿ ಕಾಯಂ ಅಡ್ಡಾಡಂತ ದಾರಿ ಅದ. ಅದಕ್ಕೆ ನಾವೇನಿದೀವಿ, ನಿಮ್ಮ ಹದ್ದಿನಿಂದ 15 ಫುಟ್ ಕೊಡ್ರಿ, ನಿಮ್ಮ ಹದ್ದಿಂದ 20 ಕೊಡ್ರಿ, 15 ಫುಟ್ ಕುರಟರ್ 15 ಫುಟ್ ಕೊಡೋದ್ರಿ. ಆಮೇಲೆ ಕುರಟರ್ ಒಪ್ಕೊಂಡಿದಾರ, ಇವ್ರು ಒಪ್ಕೊಂಡಿದಾರ. ಒಮ್ಮೆ ಒಪ್ಕೊಂತಾರೆ, ಒಮ್ಮೆ ಒಪ್ಕೋದಿಲ್ಲ. ಇಲ್ವಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ರೈತರ ಒಂದು ಇದನ್ನ ಸಮಸ್ಯೆಗೆ ಸ್ಪಂದನ ಕೊಟ್ಟು ಗ್ರಾಮದಲ್ಲಿರ್ತಕ್ಕಂಥ ತಲಾಟಿಯವರಾಗಿರ್ಬೋದು, ಉಪ ತಹಸೀಲ್ದಾರ್ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಡಿಸಿ ಅವರಾಗಿರ್ಬೋದು, ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ತಮ್ಮ ಸಮ್ಮುಖದೊಳಗ ನಿಂತುಕೊಂಡು ಒಂದು ರೈತರಿಗೆ ಏನು ನೀವು ಹಕ್ಕು ಕೊಟ್ಟಿದ್ದೀರಿ, ನಮ್ಮ ದಾರಿ ನಮ್ಮ ಹಕ್ಕು ಅಂತೇಳಿ ಏನ್ ರೈತರಿಗೆ ಹೋಗಾಕ ಹೊಲಕ್ಕ ಸಾವಿರಾರು ಎಕರೆ ಗಟ್ಟಲೆ ಜಮೀನಿಗೆ ಉಳುವನ್ನು ಮಾಡಕ್ ಹೋಗಾಕ ಏನ್ ದಾರಿಗೆ ಅನಾನುಕೂಲ ಆಗಕೊಂತೈತಿ. ಇದನ್ನ ಒಂದು ನೀವು ಮುಂದಾಳತ್ವವನ್ನು ತೆಗೆದುಕೊಂಡು ಈ ಅಧಿಕಾರಿ ವರ್ಗದವರು ಇದನ್ನ ನಿಂತು ಬಗೆಹರಿಸಿ ಕೊಡ್ಬೇಕಂತ ಹೇಳಿ ನಾವು ಗ್ರಾಮಸ್ಥರ ಊರಿನ ಸಮಸ್ತ ಗ್ರಾಮಸ್ಥರಿಂದ ಮನವಿಯನ್ನ ಮಾಡ್ಕೊಳಕ್ ಇಷ್ಟಪಡ್ತೇವೆ. ಅಧಿಕಾರಿಗಳು ಮಾಡದೇ ಇದ್ರೆ ಏನ್ ಮಾಡ್ತೀರಿ? ಅಧಿಕಾರಿಗಳು ಮಾಡದೇ ಇದ್ರಂತ ಒಂದು ಸಮಯದೊಳಗ ಉಗ್ರ ಹೋರಾಟವನ್ನ ಮಾಡುವುದು ನಮ್ಗೆ ಅನಿವಾರ್ಯ ಆಗ್ತೈತಿ. ಆಮೇಲೆ ಇದಕ್ಕೆ ನಾವೆಲ್ಲರೂ ಸಹಿತ ಬದ್ಧವಾಗಿರಿ.